ಪ್ರದೇಶದಲ್ಲಿ ಅಪರೂಪದ ತೀರ್ಪೊಂದನ್ನ ಕೊಡಲಾಗಿದೆ. ಸುಳ್ಳು ಕೇಸನ್ನ ದಾಖಲು ಮಾಡಿದ್ರು. ಅದು ರೇಪ್ ಕೇಸನ್ನ ಹಾಕಿದಂತಹ ಮಹಿಳೆಗೆ 7.5 ವರ್ಷ ಜೈಲು ಶಿಕ್ಷೆಯನ್ನ ಕೊಟ್ಟಿದೆ. ರೇಖಾ ದೇವಿ ಎಂಬ ಮಹಿಳೆ ಸುಳ್ಳು ಗ್ಯಾಂಗ್ ರೇಪ್ ದೂರನ್ನ ಕೊಟ್ಟಿದ್ಲು. ರಾಜೇಶ್ ಎಂಬ ವ್ಯಕ್ತಿಯ ವಿರುದ್ಧ ದೂರನ್ನ ನೀಡಿದ್ದಂತಹ ರೇಖಾ ದೇವಿ ರಾಜೇಶ್ ಮತ್ತು ಭೂಪೇಂದ್ರ ವಿರುದ್ಧ ರೇಪ್ ಕೇಸ್ ದಾಖಲು ಮಾಡಿದ್ರು. ಆರೋಪವನ್ನ ಕೂಡ ಮಾಡಿದ್ರು. ಪೊಲೀಸ್ ತನಿಖೆಯಲ್ಲಿ ಗ್ಯಾಂಗ್ ರೇಪ್ ನಡೆದೇ ಇಲ್ಲ ಅಂತ ಹೇಳಿ ಸಾಬೀತಾಗಿದೆ. ಒಬ್ಬ ಆರೋಪಿ ಭೂಪೇಂದ್ರ ವಿಚಾರಣೆ ವೇಳೆ ಮೃತಪಟ್ಟಿದ್ರು. ಇನ್ನೊಬ್ಬ ಆರೋಪಿ ರಾಜೇಶ್ 3 ತಿಂಗಳು ಜೈಲು ವಾಸವನ್ನ ಅನುಭವಿಸಿದ್ರು. ದೂರುದಾರ ಮಹಿಳೆಗೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಕ್ಕೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. 7.5 ವರ್ಷ ಜೈಲು, 2.1 ಲಕ್ಷ ಪರಿಹಾರಕ್ಕೆ ಲಕ್ನೋ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮಹಿಳೆಯರ ರಕ್ಷಣೆಗೆ ಇರುವಂತಹ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಖುಲಾಸೆಯಾದಂತಹ ಗ್ಯಾಂಗ್ ರೇಪ್ ಕೇಸ್ ಅದೃಷ್ಟವಂತ ಅಂತ ಹೇಳಿ ಜಡ್ಜ್ ಆರೋಪಿಗಳ ವಿರುದ್ಧ ಅಟ್ರಾಸಿಟಿ ಕೇಸನ್ನು ಹಾಕಿದ್ದಂತಹ ದೂರುದಾರ ಮಹಿಳೆ ಅತ್ಯಾಚಾರವೇ ನಡೆಯದೆ ಅತ್ಯಾಚಾರ ನಡೆದಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಮಹಿಳೆ. ಈ ರೀತಿಯಾಗಿ ತನ್ನನ್ನ ತಾನು ನಿಂದಿಸಿಕೊಳ್ಳೋದು, ತನ್ನನ್ನ ತಾನು ಈ ರೀತಿಯಾಗಿ ನನ್ನ ಮೇಲೆ ರೇಪ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಸುಳ್ಳು ಕೇಸ್ ದಾಖಲು ಮಾಡಿಕೊಂಡು ಏನ್ ಸಾಧನೆ ಮಾಡ್ತಾರೋ ಈ ರೀತಿಯಾದಂತಹ ಮಹಿಳೆಯರು ಅನ್ನೋದು ಗೊತ್ತಿಲ್ಲ. ರೇಖಾದೇವಿ ಎಂಬ ಮಹಿಳೆ ಸುಳ್ಳು ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ದೂರನ್ನ ಕೂಡ ಕೊಟ್ಟಿದ್ರು. ದೂರನ್ನ ಕೊಟ್ಟ ನಂತರ ತನಿಖೆಯನ್ನ ಕೂಡ ಮಾಡಿದ್ರು ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರೇಖಾ ಅವರ ಮೇಲೆ ಯಾವುದೇ ರೀತಿಯಾದಂತಹ ರೇಪ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಮತ್ತೆ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಎಲ್ಲ ಸತ್ಯಾಸತ್ಯತೆಗಳು ಹೊರಬಿದ್ದಿದೆ. ಈಗ ರಾಜೇಶ್ ಮತ್ತು ಭೂಪೇಂದ್ರ ವಿರುದ್ಧ ರೇಪ್ ಕೇಸ್ ದಾಖಲು ಆಗಿತ್ತು. ಪೊಲೀಸ್ ತನಿಖೆಯಲ್ಲಿ ಗ್ಯಾಂಗ್ ರೇಪ್ ನಡೆದೇ ಇಲ್ಲ ಅನ್ನೋದು ಸಾಬೀತಾಗಿದೆ. ನೋಡಿ, ಒಬ್ಬ ಆರೋಪಿ ಭೂಪೇಂದ್ರ ವಿಚಾರಣೆ ಸಂದರ್ಭದಲ್ಲಿ ಮೃತಪಟ್ಟಿದ್ರು. ಇವರನ್ನ ಈಗ ಆರೋಪಿ ಅಂತಾನು ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಏನು ರೇಪ್ ಕೇಸ್ ಆಗೇ ಇಲ್ಲ, ರೇಪೇ ಆಗಿಲ್ಲ ಅಂತಂದ ಮೇಲೆ ಯಾವ ರೀತಿಯಾಗಿ ಆರೋಪಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ದೂರುದಾರ ಮಹಿಳೆಗೆ ಇದೀಗ ಸುಳ್ಳು ಕೇಸ್ ದಾಖಲು ಮಾಡಿದ್ದಕ್ಕೆ ಜೈಲು ಶಿಕ್ಷೆಯನ್ನ ನೀಡಿದೆ ಕೋರ್ಟ್. ಅಪರೂಪದ ಘಟನೆ ಇದು.